ಓಕೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುರೇಶ್ ಅಂತ. ನಾನು ಇವತ್ತು ಏನು ವಿಡಿಯೋ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ ಅಂತಂದರೆ, ನಿನ್ನೆ ನಾವು ಮೀಟಿಂಗ್ ಅಟೆಂಡ್ ಮಾಡಿದ್ದೀವಿ. ಇದು GTTC ಅಲ್ಯೂಮಿನಿಯಾ ಅಸೋಸಿಯೇಷನ್ ಫಾರ್ಮ್ ಆಗಿರೋದು ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ವೆಬ್ಸೈಟ್ನ ಯಾವ ಥರ ಲಾಗಿನ್ ಮಾಡ್ಬೋದು ಅಥವಾ ಏನೇನು ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಬ್ರೀಫಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಿಮ್ಗೇನಾದ್ರು ಡೌಟ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಆ, ಎಲ್ಲರೂ ಇದರಲ್ಲಿ ಅಸೋಸಿಯೇಷನ್ ಆಗ್ಬಿಟ್ಟು ಒಂದು ಹೊಸ ಹೊಸ ರೆವಲ್ಯೂಷನ್ಸ್ನ ಕ್ರಿಯೇಟ್ ಮಾಡೋಣ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಕನೆಕ್ಟಿವಿಟಿ ಎಲ್ಲರಿಗೂ ಮಿಸ್ ಆಗಿದೆ. ಅದರಿಂದ ಎಲ್ಲರೂ ಕನೆಕ್ಟಿವಿಟಿ ಸಿಗೋ ಥರ ಆಗುತ್ತೆ. ಆಮೇಲೆ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ನಮಗೆ. ಅದರಿಂದ ಇದರಲ್ಲಿ ಎಲ್ಲರೂ ಮೆಂಬರ್ ಆಗಿ, ಎಲ್ಲರೂ ಲೈಫ್ ಟೈಮ್ ಮೆಂಬರ್ಶಿಪ್ ಇದೆ, ಅದು ಮೆಂಬರ್ಶಿಪ್ ಆಗಿ ಎಲ್ಲರೂ ಜೊತೆಯಲ್ಲೇ ವರ್ಕ್ ಮಾಡೋಣ. ಆಮೇಲೆ ಎಲ್ಲರ ಜೊತೆಲಿ ಕೊಡೋಣ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಸರ್ಚಲ್ಲಿ ಹೋದರೆ GTTC ಅಲ್ಯೂಮಿನಿಯಂ ಅಸೋಸಿಯೇಷನ್ ಅಂತ ಬರುತ್ತೆ ನಿಮಗೆ. ಓಕೆ, ಇಲ್ಲಿ ನಿಮಗೆ ಹೋದರೆ ಇಲ್ಲಿ ನೋಡಿ, ನಿಮ್ಗೆ ತೋರಿಸುತ್ತೆ ನೋಡಿ. ಇಷ್ಟು ಟೈಪ್ ಮಾಡಿದರೆ ಸಾಕು. aluminium.com ಅಂತ ಕೊಟ್ಟರೆ ನಿಮಗೆ ಸರ್ಚಲ್ಲಿ ಸಿಗುತ್ತೆ. ಓಕೆ, ನಂದು ಓಕೆ, ಈ ಥರ ಬರುತ್ತೆ. ಈ ಥರ ಬಂದಾದಮೇಲೆ ಇಲ್ಲಿ ನಿಮಗೆ ಲಾಗಿನ್ ಇದೆ ಮತ್ತು ರಿಜಿಸ್ಟ್ರೇಷನ್ ಇದೆ. ಓಕೆ, ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದರೆ ಎಲ್ಲರೂ ರಿಜಿಸ್ಟರ್ ಮಾಡ್ಬೋದು. ಇಲ್ಲಿ ಡೀಟೇಲ್ಸ್ ಬರುತ್ತೆ. ಈ ಥರ ರಿಜಿಸ್ಟರ್ ಮಾಡ್ಬೋದು. ಓಕೆ, ಅದು ಬಿಟ್ಟರೆ ನಿಮಗೆ ಇಲ್ಲಿ ಲಾಗಿನ್ ಬರುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಇಲ್ಲಿ ಲಾಗಿನ್ ಅಂತ ಬರುತ್ತೆ. ನಿಮ್ದು ಆಲ್ರೆಡಿ ರಿಜಿಸ್ಟರ್ ಯಾವ ಅಕೌಂಟ್ ಆಗಿ ಇಮೇಲ್ನ ಯೂಸ್ ಮಾಡಿದರೆ ಆ ಇಮೇಲ್ ಕೊಟ್ಬಿಟ್ಟು ಲಾಗಿನ್ ಕೊಡ್ಬೋದು. ಒನ್ಸ್ ನೀವು ಇದೆಲ್ಲ ಕೊಟ್ಟಾದಮೇಲೆ ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಇಲ್ಲಿ ನಿಮಗೆ ಡೀಟೇಲ್ ಸಿಗುತ್ತೆ ನೋಡಿ. ಓಕೆ, ತುಂಬ ಚೆನ್ನಾಗಿ ವೆಬ್ಸೈಟ್ನ ಡಿಸೈನ್ ಮಾಡಿದ್ದಾರೆ. ಯಾರು ಡಿಸೈನ್ ಮಾಡಿದ್ದಾರೆ ಥ್ಯಾಂಕ್ಸ್. ಯಾಕಂದರೆ ತುಂಬ ಇನ್ಫಾರ್ಮೇಷನ್ಸ್ ಇದೆ ಇದರಲ್ಲಿ. ಏನೇನು ಇನ್ಫಾರ್ಮೇಷನ್ಸ್ ಇದೆ ಅಂತ ಒನ್ ಬೈ ಒನ್ ಹೋಗೋಣ. ಓಕೆ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಲಾಗಿನ್ ಆದ ತಕ್ಷಣ ಪ್ರೊಫೈಲ್ ಬರುತ್ತೆ. ಓಕೆ, ಪ್ರೊಫೈಲಲ್ಲಿ ನೀವು ಏನು ಬೇಕು ಡೀಟೇಲ್ಸು, ನಿಮ್ಮದು ಫೇಸ್ಬುಕ್ ಲಿಂಕ್ ಮಾಡ್ಬೋದು, ಟ್ವಿಟರು, ಲಿಂಕ್ಡ್ಇನ್ನು, ಆಮೇಲೆ ನಿಮ್ಮದು ವೆಬ್ಸೈಟು, ಯೂಟ್ಯೂಬು. ಓಕೆ, ಇಲ್ಲಿ ನೋಡಿ, ನಾನು ಜಸ್ಟ್ ಒಂದು ಯೂಟ್ಯೂಬ್ನಲ್ಲಿ ಲಿಂಕ್ ಮಾಡಿದ್ದೀನಿ. ನಂದು ಕಂಪ್ನಿಯ ಯೂಟ್ಯೂಬ್ನ ಲಿಂಕ್ ಮಾಡಿದ್ದೀನಿ ನೋಡಿ. ಈ ಥರ ಬರುತ್ತೆ ನಿಮಗೆ. ಓಕೆ, ಅದೇ ಥರ ನಿಮ್ಮದು ಲಿಂಕ್ಡ್ಇನ್ ಪ್ರೊಫೈಲು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ಡ್ಇನ್ ಪ್ರೊಫೈಲ್ಗೆ ಹೋಗುತ್ತೆ. ಇದು ನಿಮಗೆ ಸೋಷಿಯಲ್ ಮೀಡಿಯಾಗೆ ಕನೆಕ್ಟ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಈ ಥರ ಹೋದಾಗ ನಿಮಗೆ ಲಿಂಕ್ಡ್ಇನ್ ಪ್ರೊಫೈಲ್ ಇದಕ್ಕೆ ಹೋದಾಗ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ನ ಲಿಂಕ್ ಆಗುತ್ತೆ. ಆಮೇಲೆ ನಿಮ್ಮದು ಇನ್ಫಾರ್ಮೇಷನ್ ಏನಿದೆ ಅದನ್ನು ನೀವು ರಿಜಿಸ್ಟರ್ ಮಾಡಿದಾಗ ಕೊಟ್ಟಿರ್ತೀರ, ಅಥವಾ ನೀವು ಎಡಿಟ್ ಕೂಡ ಮಾಡ್ಬೋದು. ನಿಮ್ಮದು ಡೇಟ್ ಆಫ್ ಬರ್ತು, ಆಮೇಲೆ ಇದೆಲ್ಲ ನೀವು ಇನ್ಫಾರ್ಮೇಷನು, ಅಡ್ರೆಸ್ ಇದೆಲ್ಲ ಹಾಕ್ಬೋದು. ಇದು ಪ್ರೊಫೈಲು. ನಿಮಗೆ ಅದಾದಮೇಲೆ ಇಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ. ಡ್ಯಾಶ್ ಬೋರ್ಡಲ್ಲಿ ಏನೇನು ಮೆಸೇಜಸ್ ಇದೆ, ವಾಕಿನ್ ಇಂಟ್ರ್ಯೂ ಯಾವಾಗ ನಡೀತಾ ಇದೆ, ಅಥವಾ ನೀವು ಸರ್ಚ್ ಮಾಡ್ಬೋದು, ಅಥವಾ ಏನಾದರೂ ಮೆಸೇಜ್ ಇದೆ, ಅದೆಲ್ಲ ನಿಮಗೆ ಇಲ್ಲೇ ಡೀಟೇಲ್ಸ್ ಆಗಿ ತೋರಿಸ್ತಾ ಇರುತ್ತೆ. ನಿಮಗೆ ಪ್ರತಿಯೊಂದು ಪೋಸ್ಟು ಇಲ್ಲೇ ನಿಮಗೆ ತೋರಿಸುತ್ತೆ. ಓಕೆ, ನಿಮಗೆ ನೆಕ್ಸ್ಟ್ ಅದೇ ಥರ ಹೋದಾಗ ಜಾಬ್ ಡೀಟೇಲ್ಸ್ ಇದೆ. ಎಲ್ಲೆಲ್ಲಿ ಜಾಬ್ ಕಾಲ್ಫಾರ್ಮ್ ಆಗಿದೆ, ಏನಾಗಿದೆ, ಆಮೇಲೆ ನಿಮ್ಮ ಸ್ಕಿಲ್ಲು, ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಲೊಕೇಶನ್ ವೈಸ್ ಇದೆಲ್ಲ ನೀವು ಸರ್ಚ್ ಮಾಡ್ಬೋದು ಇಲ್ಲಿ ಜಾಬಲ್ಲಿ ಹೋದರೆ. ಆಮೇಲೆ ಮೆಂಬರ್ಶಿಪ್ಪಲ್ಲಿ ಇಂಪಾರ್ಟೆಂಟು ನೋಡಿ. ಇಲ್ಲಿ ಮೆಂಬರ್ಶಿಪ್ಪಲ್ಲಿ ಎಷ್ಟು ಜನ ಮೆಂಬರ್ಶಿಪ್ ಆಗಿದ್ದಾರೆ, ಆಮೇಲೆ ನೀವು ಇಲ್ಲಿ ಯಾರ್ಯಾರು ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಕಂಟ್ರಿ, ಲೊಕೇಶನ್ಸು, ಅದನ್ನು ಕೂಡ ನೀವು ಸರ್ಚ್ ಮಾಡ್ಬೋದು. ಕಂಪ್ನಿ, ಯಾವ್ಯಾವ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಸಪೋಸ್ ಇಲ್ಲಿ ನೀವು ಸರ್ಚಲ್ಲಿ ಏನೋ ಒಂದು ಕಂಪ್ನಿ ಹೆಸರು ಹಾಕಿರ್ತೀರಾ ಅಂತ ಅಂದ್ಕೊಳ್ಳಿ. ಇಲ್ಲಿ ಕೊಟ್ಟು ನೀವು ಸರ್ಚ್ ಮಾಡಿ ನೋಡಿ, ಈ ಪರ್ಟಿಕ್ಯುಲರ್ ಕಂಪ್ನಿಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ. ಅದನ್ನು ನೀವೇನಾದರೂ ಇಂಟರ್ವ್ಯೂ ಏನಾದ್ರು ಹೋಗ್ತಾ ಇದ್ದೀರಿ ಅಂದರೆ ಅವ್ರನ್ನ ಚೆಕ್ ಮಾಡಿ ಆ ಕಂಪ್ನಿದು ಡೀಟೇಲ್ಸ್ನ ತಿಳ್ಕೊಬೋದು. ಓಕೆ, ಇಲ್ಲಾಂದರೆ ಏನೋ ಒಂದು L&T ಅಂತ ಹಾಕಿರ್ತೀರ, L&Tಯಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಇದರ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ನೋಡಿ. ಈ ಥರ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಯಾವ ಕಂಪ್ನಿಲಿ ಎಷ್ಟೆಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ, ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ಫಿಲ್ಟರ್ ಮಾಡ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, ಅದ್ರ ತಕ್ಕಂಗೆ ಏನಾದರೂ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ದಾರಾ ಅಂತ ನೀವು ಕೂಡ ಈ ಥರ ಸರ್ಚ್ ಮಾಡ್ಬೋದು ನೋಡಿ. ಈ ಥರ ನಿಮಗೆಲ್ಲ ಸಿಗುತ್ತೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಮೆಂಬರ್ಶಿಪ್ ಒಳಗಡೆ ಸಿಗುತ್ತೆ ಇಲ್ಲಿ. ಓಕೆ, ಇದಾದ ಮೇಲೆ ನಿಮಗೆ ಇಲ್ಲಿ ಮೈ ಗ್ರೂಪ್ ಅಂತ ಇರುತ್ತೆ. ಮೈ ಗ್ರೂಪ್ ಅಂತ ಇರುತ್ತೆ. ಗ್ರೂಪಲ್ಲಿ ನೀವು ಇಲ್ಲಿ ನೀವೇನಾದರೂ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ, ಯಾವುದು ನಿಮ್ಮದು ಬ್ಯಾಚ್ ಇರುತ್ತೆ ಆ ಬ್ಯಾಚಲ್ಲಿ ನೀವು ಏನು ಮೆಂಬರ್ಸ್ ಇದ್ದೀರಾ ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ಮೈ ಗ್ರೂಪಲ್ಲಿ ಎಷ್ಟು ಜನ ಇದ್ದೀರಾ. ಆಮೇಲೆ ನಿಮಗೆ ನ್ಯೂಸಲ್ಲಿ ಅಲ್ಯೂಮಿನಿಯಂ ಅಸೋಸಿಯೇಷನ್ನಿಂದ ಏನೇನು ನ್ಯೂಸ್ ಆಗಿರುತ್ತೆ ಅದ್ರಲ್ಲಿ ನಿಮಗೆಲ್ಲ ಇದು ಇರುತ್ತೆ. ಓಕೆ, ಇಲ್ಲಿ ನಿಮಗೆ ಪ್ರೊಫೈಲಲ್ಲಿ ಕೂಡ ನಿಮಗೆ ಇವೆಂಟ್ಸು ಏನು ಇವೆಂಟ್ಸ್ ಬರ್ತಾ ಇರುತ್ತೆ, ಆ ಇವೆಂಟ್ಸಲ್ಲಿ ನಿಮಗೆ ಪೋಸ್ಟ್ ಆಗುತ್ತೆ. ಓಕೆ, ಮೇಜರ್ಲಿ ನಿಮಗೆ ಅಬೌಟಲ್ಲಿ ಮತ್ತು ಮೆಂಬರ್ಶಿಪ್ ಬೆನಿಫಿಟ್ಸ್. ಇಲ್ಲಿ ಅಬೌಟಲ್ಲಿ ಹೋದರೆ
ಏನಕ್ಕೆ ವಿಷನ್ ಮತ್ತು ಮಿಷನ್ಸ್ ಆಪ್ಷನ್ಸ್ ಇದೆ. ಓಕೆ, ಯಾವ ಥರ ಇದು ಅಲ್ಯೂಮಿನಿಯಂ ವರ್ಕ್ ಆಗುತ್ತೆ ಅಂತ ನಿಮಗೆ. ಆಮೇಲೆ ಮೆಂಬರ್ಶಿಪ್ ಪ್ರೊಫೈಲಲ್ಲಿ ಹೋದರೆ ನಿಮಗೆ ಇಲ್ಲಿ ಟಾಪಲ್ಲಿ ಮೆಂಬರ್ಶಿಪ್ ಅಂತ ಇದೆ. ಮೆಂಬರ್ಶಿಪ್ ಪ್ರೊಫೈಲಲ್ಲಿ ಯು ಕ್ಯಾನ್ ಸಿ ಇಯರ್ ಏನಕ್ಕೆ ಮೆಂಬರ್ಶಿಪ್, ಅಪ್ಲೈ ದ ಮೆಂಬರ್ಶಿಪ್. ಓಕೆ, ಯಾರ್ಯಾರು ಅಪ್ಲೈ ಮಾಡ್ಬೋದು. ಆಮೇಲೆ ವೈ ಟು ಜಾಯಿನ್, ಏನಕ್ಕೆ ಜಾಯ್ನ್ ಆಗ್ಬೇಕು ನೀವು ಅಂತ ಕೇಳುತ್ತೆ. ಆಮೇಲೆ ಮೆಂಬರ್ಶಿಪ್ ಬೆನಿಫಿಟ್ಸ್ ಏನಿದೆ ಇದೆಲ್ಲ ನಿಮಗೆ ತುಂಬ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಮೆಂಬರ್ಶಿಪ್ ಬೆನಿಫಿಟ್ಸ್ ಏನಿದೆ, ಯುನಿಕ್ ಐ ಡಿ ಸಿಗುತ್ತೆ. ಆಮೇಲೆ ನಿಮಗೆ ವೋಟಿಂಗ್ ರೈಟ್ಸ್, ಆಲ್ ಮೆಂಬರ್ ಕ್ಯಾನ್ ವೋಟ್, ಬಟ್ ಇದರಲ್ಲಿ ಲೈಫ್ ಟೈಮ್ ಮೆಂಬರ್ಸ್ ಇರೋರು ವೋಟ್ ಮಾಡ್ಬೋದು. ನಿಮಗೆ ವೋಟಿಂಗ್ ಕೆಪಬಿಲಿಟಿ ಇರುತ್ತೆ ಇದರಲ್ಲಿ. ಈ ಥರ ನೀವು ವೋಟಿಂಗ್ಸ್ ಎಲ್ಲ ಮಾಡ್ಬೋದು. ಆ, ಇದು ನಿಮಗೆ ಮೆಂಬರ್ಶಿಪ್ ಆ್ಯಂಡ್ ಟೈಪ್ಸಲ್ಲಿ. ಆಮೇಲೆ ಬೋರ್ಡ್ ಮೆಂಬರಲ್ಲಿ ನಿಮಗೆ ಇದು ಡಿಫ್ರೆಂಟ್ ಗ್ಯಾಲರೀಸ್ ಎಲ್ಲ ಬರುತ್ತೆ. ಏನೇನು ಫಂಕ್ಷನ್ಸ್ ನಡೆಯುತ್ತೆ ಅದೆಲ್ಲ ನಿಮಗೆ ಇಲ್ಲಿ ಬೋರ್ಡ್ ಮೆಂಬರಲ್ಲಿ ಅದನ್ನು ಬೇಕಾದ್ರೆ ನೀವು ಅಪ್ಲೋಡ್ ಮಾಡ್ತಾರೆ ಇಲ್ಲಿ, ಅಥವಾ ನೀವು ಕೂಡ ಅಪ್ಲೋಡ್ ಮಾಡ್ಬೋದು. ನಿಮ್ಮ ನೆಕ್ಸ್ಟು ಇಲ್ಲಿ ಆಪ್ಷನ್ಸ್ ಇದೆ. ಶೇರ್ ಯುವರ್ ಅಚೀವ್ಮೆಂಟ್, ನೀವೇನಾದರೂ ಅಚೀವ್ಮೆಂಟ್ ಮಾಡೋಕ್ಕೆ ಸೇರೋಕ್ಕೆ ಇದು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂದರೆ ಇಷ್ಟ ಮಾಡ್ಬೋದು. ಅದನ್ನು ಬಿಟ್ಟರೆ ನಿಮಗೆ ಇಲ್ಲಿ ಮೊಬೈಲ್ ಆ್ಯಪ್ ಇದೆ. ಓಕೆ, ಮೊಬೈಲ್ ಆ್ಯಪ್ ಕೂಡ ನೀವು ಇದನ್ನು ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ಆ್ಯಪ್ ಅಂತ ಇರುತ್ತೆ. ಓಕೆ, ಮೊಬೈಲ್ ಆ್ಯಪ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದರ ನಿಮಗೆ ಇದು ಜಿ ಟಿ ಸಿ ಅಲ್ಯೂಮಿನಿಯಂ ಏನಿದೆ ನಿಮಗೆ ತುಂಬ ಹೆಲ್ಪ್ಫುಲ್ ವೆಬ್ಸೈಟ್ ಇದೆ. ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ, ನಾನು ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ನೀವೇ ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ಮೆಂಬರ್ ಆಗಿ ಲಾಗಿನ್ ಆದಮೇಲೆ ನೀವು ತುಂಬ ಆಪ್ಷನ್ಸ್ನ ಇದು ಮಾಡ್ಬೋದು. ಇಲ್ಲಿ ನೀವು ಯಾವ ಥರ ಮೆಂಬರ್ನ ಬೈ ಮಾಡಬೇಕು ಅಂತ ಎಲ್ಲ ನಿಮಗೆ ಇದರಲ್ಲಿನೂ ಆಪ್ಷನ್ಸ್ ಇದೆ. ಇಲ್ಲಿ ನೋಡಿ, ಲೈಫ್ ಟೈಮ್ ಮೆಂಬರ್ಸ್ ಅಂತ ಇದೆ, ಇದನ್ನು ಕೂಡ ನೀವು ಬೈ ಮಾಡ್ಬೋದು. ಆಮೇಲೆ ನೀವು ಬ್ಯಾಚ್ಮೆಂಟ್ ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ನೀವು ಇಲ್ಲಿ ನೋಡಿ, ಬ್ಯಾಚ್ಮೆಂಟಲ್ಲಿ ನಿಮಗೆ ಯಾವ ಇಯರಲ್ಲಿ ಏನು ಬೇಕು ಆ ಬ್ಯಾಚ್ಮೆಂಟ್ ಕೂಡ ನೀವು ಇಲ್ಲಿ ಸರ್ಚ್ ಮಾಡಬಹುದು. ಈ ಥರ ನಿಮಗೆ ಆಪ್ಷನ್ಸ್ ಇರುತ್ತೆ. ಓಕೆ, ಇದರಲ್ಲಿ ಇಲ್ಲಿ ನೋಡಿ 2005 ಅಥವಾ ಆ ಪರ್ಟಿಕ್ಯುಲರ್ ಇಯರಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಅಥವಾ ಯಾರ್ಯಾರು ಔಟ್ ಆಗಿದ್ದಾರೆ ಆ ಪರ್ಟಿಕ್ಯುಲರ್ ಬ್ಯಾಚಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಓಕೆ, ಇಲ್ಲಿ ನೀವು ಇನ್ವೈಟ್ ಫ್ರೆಂಡ್ಸ್ ಅಂತ ಇರುತ್ತೆ. ಸಪೋಸ್ ಯು ವಾಂಟ್ ಟು ಶೇರ್ ದ ಇನ್ವೈಟ್ ಟು ಯುವರ್ ಫ್ರೆಂಡ್ಸ್ ಥ್ರೂ ಫೇಸ್ಬುಕ್, ಟ್ವಿಟರ್ ಆರ್ ಲಿಂಕ್ಡ್ಇನ್ನಲ್ಲಿ ನೀವು ಶೇರ್ ಮಾಡ್ಬೋದು. ಅಥವಾ ಶೇರ್ ದ ಆಪರ್ಚುನಿಟಿ, ನೀವೇನಾದರೂ ಈ ಪರ್ಟಿಕ್ಯುಲರ್ ಜಾಬ್ನ ನೋಡಿದ್ದೀರಾ, ನೀವು ಯಾರ ಫ್ರೆಂಡ್ ಯಾರಿಗೂ ಶೇರ್ ಮಾಡಬೇಕು ಅಥವಾ ನಿಮ್ಮ ಜೊತೆಲಿ ಕೆಲಸ ಮಾಡೋರಿಗೆ ಶೇರ್ ಮಾಡಬೇಕು, ಇದನ್ನು ಹೋಗ್ಬಿಟ್ಟು ನೀವು ಅವರಿಗೆ ಶೇರ್ ಮಾಡ್ಬೋದು. ಓಕೆ, ಇಟ್ ಈಸ್ ನಾಟ್ ಓನ್ಲಿ ನಮ್ಮ ಜಿ ಟಿ ಸಿ ಓದೋರಿಗೆ ಅಷ್ಟೇ ಅಲ್ಲ, ನಿಮ್ಮ ಪರಿಚಯದವ್ರಿಗೆ ಕೂಡ ನೀವು ಹೆಲ್ಪ್ ಮಾಡ್ಬೋದು. ನಿಮ್ಗೆ ಏನಾದರೂ ಅವಶ್ಯಕತೆ ಇರೋರು ಕೂಡ ಇದರಿಂದ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ತುಂಬ ಸಿಗುತ್ತೆ. ಓಕೆ, ಸಪೋಸ್ ನಾನು ಇವಾಗ ಇಲ್ಲಿ ರೋಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ಇಷ್ಟು ನಿಮಗೆ ರೋಲ್ಸಲ್ಲಿ ಇಷ್ಟು ಜಿ ಟಿ ಸಿ ಮೆಂಬರ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ತುಂಬ ಹೆಲ್ಪ್ಫುಲ್ ಆಗಿದೆ ವೆಬ್ಸೈಟು, ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ನೀವು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಈ ವೆಬ್ಸೈಟ್ನ. ಎಲ್ಲರೂ ಲಾಗಿನ್ ಆಗಿಬಿಟ್ಟು ಮೆಂಬರ್ಶಿಪ್ ಆಗಿ, ಇಂಪಾರ್ಟೆಂಟು, ಎಲ್ಲರ ಜೊತೆಯಲ್ಲೇ ಕೂಡೋಣ. ಆಮೇಲೆ ನಮ್ಮ ಬ್ಯಾಚ್ಮೆಂಟ್ ಅವ್ರು ಯಾರ್ಯಾರು ಇದ್ದಾರೆ ಎಲ್ಲರೂ ಲಾಗಿನ್ ಆಗಿ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಓನರ್ಶಿಪ್ ತೊಗೊಂಡ್ಬಿಟ್ಟು ಮಾಡೋಣ. ಎಲ್ಲರೂ ಓನರ್ಶಿಪ್ ತೊಗೊಳ್ಳಿ. ನಾನು ಕೂಡ ಓನರ್ಶಿಪ್ ತೊಗೊಂಡ್ಬಿಟ್ಟು ನಾನು ಒಂದಿಷ್ಟು ಜನಕ್ಕೆ, ಅಂದರೆ ನನ್ನ ಬ್ಯಾಚ್ಮೆಂಟಲ್ಲಿ ಯಾರಿದ್ದಾರೆ ಅವರಿಗೆಲ್ಲರಿಗೂ ನಾನು ಇನ್ಫಾರ್ಮೇಷನ್ನು ಪಾಸ್ ಮಾಡೋಕ್ಕೆ ಇದರಿಂದ ಇಷ್ಟಪಡ್ತೀನಿ. ಓಕೆ, ಎಲ್ಲರೂ ಲಾಗಿನ್ ಆಗಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಐ ಆಮ್ ಸುರೇಶ್ ಕಂಕನವಾಡಿ, ಫಸ್ಟ್ ಬ್ಯಾಚ್ ಮದ್ದೂರು.